ಹೇ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಈ ಸಾಫ್ಟ್ ಗ್ಲಾಮ್ ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ನನ್ನ ಸ್ಕಿನ್ ಕೇರ್ ಮುಗಿಸಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಪ್ರೈಮರ್. ಸೊ ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಪ್ರೈಮರ್ ನಾನಿಲ್ಲಿ ಸಿಲಿಕಾನ್ ಬೇಸ್ ಪ್ರೈಮರ್ ತೊಗೊಂಡಿದ್ದೀನಿ ಟು ಫಿಲ್ ಆಲ್ ಮೈ ಪೋರ್ಸ್. ಸೊ ಆದಷ್ಟು ನೀವಿಲ್ಲಿ ಸಿಲಿಕಾನ್ ಬೇಸ್ ಪ್ರೈಮರ್ ತೊಗೊಳ್ಳಿ. ಯಾವುದೇ ಬ್ರ್ಯಾಂಡ್ ನಿಮ್ಗೆ ಇಷ್ಟ ಆಗಿರೋ ಪೋರ್ ಫಿಲ್ಲಿಂಗ್ ಅಥವಾ ಪೋರ್ ಮಿನಿಮೈಸರ್ ಪ್ರೈಮರ್ಸ್ನ ತೊಗೊಳ್ಳಿ ಆ್ಯಂಡ್ ಅದನ್ನು ಪ್ರೆಸ್ ಮಾಡಿ ಅಪ್ಲೈ ಮಾಡಿ. ಬಿಕಾಸ್ ಅದು ನಿಮ್ಮ ಪೋರ್ಸ್ನ ಫಿಲ್ ಮಾಡೋದ್ರಿಂದ ನಿಮಗೆ ಈವನ್ ಬೇಸ್ ಸಿಗುತ್ತೆ. ಸೊ ನಾನಿಲ್ಲಿ ಪ್ರೈಮರ್ನ ನನ್ನ ಐಸ್ ಮತ್ತು ಅಂಡರ್ ಐ ಏರಿಯಾದಲ್ಲಿ ಕೂಡ ಹಾಕ್ತಿದ್ದೀನಿ. ಬಿಕಾಸ್ ನಾನು ಇವತ್ತು ಸ್ವಲ್ಪ ಐ ವರ್ಕ್ ಮಾಡೋದ್ರಿಂದ ನನಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಬೇಸ್ ಬೇಕು. ಸೊ ಫಾರ್ ಫೌಂಡೇಶನ್ ನಾನಿಲ್ಲಿ ಫಿಟ್ ಮೀ ಫೌಂಡೇಶನ್ ತೊಗೋತಿದ್ದೀನಿ. ಸೊ ಜಸ್ಟ್ ಅ ಲಿಟಲ್ ಬಿಟ್ ಐ ಆಮ್ ಇನ್ ದ ಶೇಡ್ 220. ಸೊ ನೀವಿಲ್ಲಿ ಯಾವುದೇ ಲೈಟ್ ಕವರೇಜ್ ಫೌಂಡೇಶನ್ ತೊಗೋಬೋದು. ಇಲ್ಲಾಂದರೆ ಯು ಕ್ಯಾನ್ ಆಲ್ಸೋ ಯೂಸ್ BB&CC ಕ್ರೀಮ್. ಬಿಕಾಸ್ ನಾವಿಲ್ಲಿ ತುಂಬ ಹೈ ಕವರೇಜ್ ಫೌಂಡೇಶನ್ ಮೇಕಪ್ ಏನು ಮಾಡ್ತಿಲ್ಲ. ಸೊ ಆಲ್ವೇಸ್ ಡ್ಯಾಬನ್ ಅಪ್ಲೈ ಇಟ್ ಆನ್ ಯುವರ್ ಸ್ಕಿನ್. ಡ್ರ್ಯಾಗ್ ಮಾಡಬೇಡಿ. ಡ್ರ್ಯಾಗ್ ಮಾಡೋದ್ರಿಂದ ನಿಮ್ಮ ಫೇಸ್ ಕೇಕಿಯಾಗಿ ಕಾಣುತ್ತೆ. ಬಟ್ ಡ್ಯಾಬ್ ಮಾಡೋದ್ರಿಂದ ಅದು ಒಳಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಲ್ಲಿ ಆ್ಯಂಡ್ ಇಟ್ ಗಿವ್ಸ್ ಯು ಅನ್ ಈವನ್ ಲೇಯರ್ ಟು ಯುವರ್ ಸ್ಕಿನ್. ಸೊ ಈ ಮೇಕಪ್ಪಲ್ಲಿ ಬೇಸ್ದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ನಿಮ್ಮ ಫೇಸಲ್ಲಿರೋ ಎಲ್ಲ ಡಿಸ್ಕಲರೇಷನ್ ಆ್ಯಂಡ್ ಸ್ಪಾಟ್ಸ್ನ ಜಸ್ಟ್ ಕ್ಲಿಯರ್ ಮಾಡೋದು, ನಾಟ್ ಗಿವಿಂಗ್ ಅ ಹೈ ಕವರೇಜ್ ಟು ಯುವರ್ ಫೇಸ್. ಸೊ ಡ್ಯಾಬ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ. ಆಲ್ವೇಸ್ ಯೂಸ್ ಅ ಡ್ಯಾಂಪ್ ಸ್ಪಂಜ್. ಫುಲ್ ವೆಟ್ ಆಗಿರಬಾರ್ದು, ಫುಲ್ ಡ್ರೈ ಆಗಿರಬಾರ್ದು, ಜಸ್ಟ್ ಅ ಡ್ಯಾಂಪ್ ಸ್ಪಂಜ್. ಸೊ ನಾನಿಲ್ಲಿ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಎನಿ ಕನ್ಸೀಲರ್ ಆಫ್ ಎನಿ ಟೆಕ್ಸ್ಚರ್. ಸೊ ನಾನಿಲ್ಲಿ ಆದಷ್ಟು ನನ್ನ ಸ್ಕಿನ್ ಮ್ಯಾಚ್ ಆಗುವಂಥ ಕನ್ಸೀಲರ್ ತೊಗೋತಿದ್ದೀನಿ ಜಸ್ಟ್ ಟು ಕ್ಯಾನ್ಸಲ್ ಔಟ್ ಎನಿ ಡಿಸ್ಕಲರೇಷನ್ಸ್ ಅಂಡರ್ ಮೈ ಐಸ್. ಸೊ ಕನ್ಸೀಲರ್ ಕೂಡ ಫೌಂಡೇಶನ್ ಥರ ನೀವು ಡ್ಯಾಬ್ ಮಾಡಿ ಅಪ್ಲೈ ಮಾಡಬೇಕು, ಆವಾಗ ಕ್ರೀಸಸ್ ಆಗೋಲ್ಲ. ನಾನಿಲ್ಲಿ ಇನ್ನೂ ಸ್ವಲ್ಪ ಲೈಟ್ ಕಾಂಪ್ಲೆಕ್ಷನಲ್ಲಿರೋ ಕನ್ಸೀಲರ್ ತೊಗೋತಿದ್ದೀನಿ ಜಸ್ಟ್ ಟು ಹೈಲೈಟ್ ಮೈ ಅಂಡರ್ ಐಸ್ ಆ್ಯಂಡ್ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್. ಸೊ ಯಾವುದೇ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ದ ಮೇನ್ ಥಿಂಗ್ ದಟ್ ಯು ಹ್ಯಾವ್ ಟು ವರ್ಕ್ ಆನ್ ಇಸ್ ಯುವರ್ ಬೇಸ್. ಸೊ ಆದಷ್ಟು ನಿಮ್ಮ ಬೇಸ್ನ ಪರ್ಫೆಕ್ಟಾಗಿ ಮಾಡಿ. ಬಿಕಾಸ್ ಬೇಸ್ ಪರ್ಫೆಕ್ಟಾಗಿದ್ದಾಗ ಯು ಕ್ಯಾನ್ ಡೂ ಎನಿ ಮೇಕಪ್ ಲೈಕ್ ಲಿಟ್ರಲಿ ವಿತ್ ನೋ ಎಫರ್ಟ್. ಸೊ ಆದಷ್ಟು ನಿಮ್ಮ ಬೇಸ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೋದನ್ನು ಫಸ್ಟ್ ಕಲೀರಿ. ಸೊ ಐ ಆಮ್ ಗೋನಾ ಗೆಟ್ ಯು ಗೈಸ್ ಅ ಬ್ಯೂಟಿಫುಲ್ ಕ್ಲಾಸ್ ಫಾರ್ ದಿಸ್ ವೆರಿ ಸೂನ್. ಸೊ ನಾನಿಲ್ಲಿ ಬೇಕಿಂಗ್ ಮಾಡ್ತಿದ್ದೀನಿ. ಸೊ ಬೇಕಿಂಗ್ ಏನಪ್ಪ ಅಂತಂದರೆ ನಿಮ್ಮ ಅಂಡರ್ ಐಸ್ ಕೆಳಗೆ ಸ್ವಲ್ಪ ಜಾಸ್ತಿ ಪೌಡರ್ನ ಪ್ಲೇಸ್ ಮಾಡಬೇಕು. ಸೊ ನಿಮ್ಮ ಬಾಡಿ ವಾರ್ಮ್ತಿಗೆ ಅದು ಬೇಕಾಗತ್ತೆ. ಸೊ ಆಮೇಲೆ ನೀವು ಅದನ್ನು ರಿಮೂವ್ ಮಾಡಬೇಕು. ಸೊ ನಾನಿಲ್ಲಿ ಅದೇ ಪ್ರೋಸೆಸ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನೀವು ಟ್ರಾನ್ಸ್ಲೂಸೆಂಟ್ ಪೌಡರ್, ಜಾನ್ಸನ್ ಬೇಬಿ ಪೌಡರ್ ಅಥವಾ ಯಾವುದೇ ಲೂಸ್ ಪೌಡರ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಪ್ ನಾನಿಲ್ಲಿ ನ್ಯೂಡ್ಸ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಅ ವೆರಿ ಲೈಟ್ ಶೇಡ್. ಸೊ ನಾನು ಇದರಿಂದ ಜಸ್ಟ್ ಗಿವಿಂಗ್ ಅ ಲಿಟಲ್ ಬಿಟ್ ಆಫ್ ಡೆಪ್ತ್ ಟು ಮೈ ಐಸ್, ಓನ್ಲಿ ಟು ಮೈ ಕ್ರೀಸ್ ಝೋನ್. So I'm going to do the same thing to both of my eyes. So always remove the excess. ಸೊ ನಾನಿಲ್ಲಿ ಗೋಲ್ಡನ್ ಶೇಡ್ ತೊಗೋತಿದ್ದೀನಿ ಜಸ್ಟ್ ಟು ಗಿವ್ ಅ ಲಿಟಲ್ ಗ್ಲಿಟರ್ ಆನ್ ಟು ಮೈ ಐಸ್. ಯಾವಾಗಲೂ ಡೋಂಟ್ ಗೋ ಫ್ರಮ್ ಇನ್ನರ್ ಕಾರ್ನರ್, ಆಲ್ವೇಸ್ ಅಪ್ಲೈ ಗ್ಲಿಟರ್ ಆನ್ ಮಿಡಲ್ ಆಫ್ ಯುವರ್ ಐಸ್. ಸೊ ಈಗ ನಾನು ರೌಂಡ್ ಬ್ರಷಿಂದ ಅದೆಲ್ಲನೂ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ.
ಬ್ಲೆಂಡಿಂಗ್ ಐ ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಬಿಕಾಸ್ ನೀವೆಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀರೋ ಐ ಮೇಕಪ್ ಅಷ್ಟೇ ನೀಟಾಗಿ ಕಾಣುತ್ತೆ. ಸೊ ಯಾವುದೇ ಥರದ ಲೈನ್ಸ್ ಇಲ್ಲದೇ ಇರೋ ಹಾಗೆ ಬ್ಲೆಂಡ್ ಮಾಡಬೇಕು. ಸೊ ನಾನಿವಾಗ ಸ್ವಲ್ಪ ಡಾರ್ಕ್ ಶೇಡ್ ತೊಗೋತಿದ್ದೀನಿ ಟು ಜಸ್ಟ್ ಎನ್ಹ್ಯಾನ್ಸ್ ದ ಕ್ರೀಸ್ ಲೈನ್. ಸೊ ನಾನು ಔಟರ್ ಕಾರ್ನರಿಂದ ಕ್ರೀಸ್ ತನಕ ನಾನು ಈ ಶೇಡ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಇನ್ನೂ ಗೋಲ್ಡನ್ ಶೇಡ್ ತೊಗೋತಿದ್ದೀನಿ ಬಿಕಾಸ್ ಐ ಫೀಲ್ ಇಟ್ಸ್ ಅ ಲಿಟಲ್ ಲೆಸ್. ಸೊ ನಾನು ನನ್ನ ಗ್ಲಿಟರ್ಸ್ ಪ್ಯಾಲೆಟಲ್ಲಿ ಇನ್ನೂ ಲೈಟರ್ ಶೇಡ್ ಆಫ್ ಗೋಲ್ಡನ್ ಗ್ಲಿಟರ್ ತೊಗೋತಿದ್ದೀನಿ ಜಸ್ಟ್ ಟು ಎನ್ಹ್ಯಾನ್ಸ್ ಮೈ ಐಸ್ ಎ ಲಿಟಲ್ ಬಿಟ್ ಮೋರ್. ಸೊ ನೀವು ಅಷ್ಟೇ ಬಿಡ್ಬೋದು, ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೂ ಗ್ಲಿಟರ್ ಆ್ಯಡ್ ಮಾಡ್ಬೋದು ಆ್ಯಂಡ್ ಬ್ಲೆಂಡ್ ಇಟ್ ರಿಯಲಿ ವೆಲ್ ವಿತ್ ಯೋರ್ ಐ ಮೇಕಪ್. ಸೊ ಬೇಕಿಂಗ್ ನಿಮ್ಮ ಐ ಮೇಕಪ್ ಮುಗಿಯೋ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಆಲ್ವೇಸ್ ಸ್ಟಾರ್ಟ್ ಬೇಕಿಂಗ್ ಬಿಫೋರ್ ಯು ಸ್ಟಾರ್ಟ್ ಯೋರ್ ಐ ಮೇಕಪ್. ಸೊ ನಾನು ಫ್ಲಫಿ ಬ್ರಷಿಂದ ಎಕ್ಸಸ್ ಪೌಡರ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ಸ್ಪಾಂಜ್, ಬಟ್ ಆದಷ್ಟು ವೆಟ್ ಸ್ಪಾಂಜ್ ಯೂಸ್ ಮಾಡಬೇಡಿ. ಸೊ ಫಾರ್ ಐಬ್ರೌಸ್ ನಾನಿಲ್ಲಿ ಸ್ಪೂಲಿಯಿಂದ ನಾನು ಐಬ್ರೌಸ್ನ ನೀಟಾಗಿ ಕೂಮ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಓವರ್ ಡ್ರಾ ಮಾಡಿಲ್ಲ, ಅಂಡರ್ ಡ್ರಾ ಮಾಡಿಲ್ಲ, ಜಸ್ಟ್ ನನ್ನ ಐಬ್ರೌಸ್ ಹೆಂಗಿದೆಯೋ ನಾನು ಹಾಗೆ ಐ ಆಮ್ ಗೋನಾ ಫಿಲ್ ಇಟ್. ಸೊ ನಾನಿಲ್ಲಿ ಬ್ಲ್ಯಾಕಿಶ್ ಬ್ರೌನ್ ಐಬ್ರೋ ಬಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಆ್ಯಂಗ್ಯುಲರ್ ಬ್ರಷ್ ಟು ಫಿಲ್ ಇನ್ ಮೈ ಬ್ರೌಸ್. ಸೊ ಆ್ಯಂಗ್ಯುಲರ್ ಬ್ರಷಿಂದ ನೀವು ಬ್ರೌಸ್ ಫಿಲ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಆ್ಯಂಡ್ ಆಲ್ವೇಸ್ ರಿಮೂವ್ ದ ಎಕ್ಸೆಸ್. ಸೊ ನಾನು ಜಸ್ಟ್ ಫಿಲ್ ಮಾಡ್ತಿದ್ದೀನಿ, ಐ ಆಮ್ ನಾಟ್ ಡ್ರಾಯಿಂಗ್ ಎನಿ ಲೈನ್ಸ್ ಎಸ್ ಸಚ್. ಸೊ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಮಿಡಲ್. ನಿಮ್ಮ ಮಿಡಲಿಂದ ಸ್ಟಾರ್ಟ್ ಮಾಡೋದ್ರಿಂದ ವಿಲ್ ಗೆಟ್ ಟು ನೋ ವೇರ್ ಟು ಸ್ಟಾರ್ಟ್ ಆ್ಯಂಡ್ ವೇರ್ ಟು ಸ್ಟಾಪ್. ಸೊ ಆಮೇಲೆ ಮುಂದೆ 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 ತೊಗೊಂಡು ಯು ಕ್ಯಾನ್ ಫಿಲ್ ದ ಎಂಟೈರ್ ಬ್ರೌಸ್. ಸೊ ಆಲ್ವೇಸ್ ಸ್ಟಾರ್ಟ್ ಇಟ್ ಫ್ರಮ್ ದ ಮಿಡಲ್. ಸೊ ಆಲ್ವೇಸ್ ಐಬ್ರೋ ಫಿಲ್ ಮಾಡಿ ಆದಮೇಲೆ ಯೂಸ್ ಸ್ಪೂಲಿ ಟು ಸ್ಪ್ರೆಡ್ ದ ಕಲರ್. ಸೊ ನಾನಿಲ್ಲಿ ಕ್ರೀಮಿ ಹೈಲೈಟರ್ ತೊಗೋತಾ ಇದ್ದೀನಿ ಜಸ್ಟ್ ಟು ಹೈಲೈಟ್ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್. ಸೊ ನಾನಿಲ್ಲಿ ಬ್ರೌ ಬೋನ್ಸ್ ಹೈಲೈಟ್ ಮಾಡ್ತಿದ್ದೀನಿ ಟು ಗಿವ್ ದ ಸೆಪರೇಷನ್ ಫಾರ್ ಮೈ ಐ ಲುಕ್ ಆ್ಯಂಡ್ ಐಬ್ರೌಸ್ ಆ್ಯಂಡ್ ಹೈಲೈಟಿಂಗ್ ಸಮ್ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್. ಸೊ ಬಿಕಾಸ್ ನಾವು ಗೋಲ್ಡನ್ ಐಸ್ ಮಾಡಿದ್ರಿಂದ ಐ ಆಮ್ ಯೂಸಿಂಗ್ ಸೇಮ್ ಗ್ಲಿಟರ್ ಶಿಮರ್ ಟು ಹೈಲೈಟ್ ಮೈ ಫೇಸ್ ಬಿಕಾಸ್ ಅದು ಮ್ಯಾಚ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ದಟ್ ಪ್ರೊಫೆಷ್ನಲ್ ಕೈಂಡ್ ಆಫ್ ಅನ್ ಹೈಲೈಟಿಂಗ್ ಲುಕ್. ಸೊ ನಾನಿಲ್ಲಿ ಕಾಲೋ ಬೋನ್ಸ್ ಕೂಡ ಹೈಲೈಟ್ ಮಾಡ್ತಿದ್ದೀನಿ ಟು ಗಿವ್ ದ್ಯಾಟ್ ಈವನ್ ಶಿಮಿರಿ ಲುಕ್ ಟು ಮೈ ಫೇಸ್ ಆ್ಯಂಡ್ ಮೈ ನೆಕ್.
ಸೊ ನಾನಿಲ್ಲಿ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ಆಲ್ವೇಸ್ ರಿಮೆಂಬರ್, ನೀವು ಐಲೈನರ್ ಯೂಸ್ ಮಾಡೋಕ್ಕೆ ಮುಂಚೆ ಅದರಲ್ಲಿರೋ ಎಕ್ಸಸ್ನ ರಿಮೂವ್ ಮಾಡಬೇಕು. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡ್ರಾ ಅ ಥಿನ್ ಸ್ಟ್ರೋಕ್ ಫ್ರಮ್ ಇನ್ನರ್ ಕಾರ್ನರ್ ಆಫ್ ಮೈ ಐಸ್. ಸೊ ನಾನಿಲ್ಲಿ ವಿಂಗ್ ಲೈನರ್ ಕ್ರಿಯೇಟ್ ಮಾಡ್ತಿದ್ದೀನಿ, ಅ ವೆರಿ ಲಿಟ್ಲ್ ಥಿನ್ ವಿಂಗ್ ಲೈನರ್. ಬೈ ದ ವೇ ನಾನು ಇನ್ನೊಂದು ಐಬ್ರೋನ ಆಫ್ ಸ್ಕ್ರೀನ್ ಮಾಡಿದ್ದೀನಿ. ಆ್ಯಂಡ್ ಆಲ್ವೇಸ್ ಡ್ರಾ ಔಟ್ಲೈನ್ ಫಸ್ಟ್ ಆ್ಯಂಡ್ ದೆನ್ ಫಿಲ್ ಯುವರ್ ಐಲೈನರ್. ಸೊ ಇದು ನಿಮಗೆ ಒಂದು ಪ್ರಿಸೈಸ್ ಐಲೈನರ್ ಲುಕ್ ಕೊಡುತ್ತೆ. ಸೊ ನಾನಿಲ್ಲಿ ಬ್ಲ್ಯಾಕ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಬ್ಲೂ ಆ್ಯಂಡ್ ಪ್ರಾಬ್ಲಿ ಎನಿ ಕಲರ್ ದಟ್ ಯು ಲೈಕ್. ಆ್ಯಂಡ್ ಇನ್ನರ್ ಕಾರ್ನರ್ಸ್ ತನಕ ಕನೆಕ್ಟ್ ಮಾಡಿ. ಯು ನೀಡ್ ನಾಟ್ ಡ್ರಾ ಅ ಟ್ರಯಾಂಗಲ್ ಆರ್ ಸಮಥಿಂಗ್ ಅಗೇನ್. ಇಫ್ ಯು ಲೈಕ್ ಯು ಕ್ಯಾನ್ ಡೂ ಇಟ್, ಬಟ್ ನಾನಿಲ್ಲಿ ಜಸ್ಟ್ ಕನೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಗಿವಿಂಗ್ ಇಟ್ ಅ ನೀಟ್ ಪ್ರಿಸೈಸ್ ಲುಕ್. ಸೊ ನಾನು ನನ್ನ ಸೆಕೆಂಡ್ ಐಲೈನರ್ನ ಆಫ್ ಸ್ಕ್ರೀನ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಗೋಲ್ಡ್ ಕಾಜಲ್ ಪೆನ್ಸಿಲ್. ಸೊ ಯು ಕ್ಯಾನ್ ಯೂಸ್ ಎನಿ ಕಾಜಲ್ ಪೆನ್ಸಿಲ್ ಆರ್ ಕೋಲ್ ಲೈನರ್ ಆಫ್ ಎನಿ ಕಲರ್, ಬಟ್ ನಾನು ಆದಷ್ಟು ಲೈಟ್ ಕಲರ್ಸ್ ಯೂಸ್ ಮಾಡಿ, ಬಿಕಾಸ್ ನೀವು ಬ್ಲ್ಯಾಕ್ ಯೂಸ್ ಮಾಡಿದ್ರೆ ದಟ್ ವಿಲ್ ಗಿವ್ ಯು ಅನ್ ಇಂಡಿಯನಿಶ್ ಕೈಂಡ್ ಆಫ್ ಅ ಲುಕ್. ಸೊ ವೈಟ್, ಗೋಲ್ಡ್, ಎನಿ ಲೈಟರ್ ಕಲರ್ ಕೋಲ್ ಪೆನ್ಸಿಲ್ಸ್ನ ಯೂಸ್ ಮಾಡಿ. ಯು ವಿಲ್ ಹ್ಯಾವ್ ಟು ಅಂಡರ್ಲೈನ್ your waterline as well as under than your waterline. ಸೊ ಇದು ನಿಮ್ಮ ಐಸ್ನ ಓಪನ್ ಅಪ್ ಮಾಡುತ್ತೆ. ಸೊ ನಾನಿಲ್ಲಿ ನನ್ನ ನೋಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಐ ಆಮ್ ಯೂಸಿಂಗ್ ಮೈ ಫಿಂಗರ್ಸ್, ಐ ಆಮ್ ನಾಟ್ ಯೂಸಿಂಗ್ ಎನಿ ಸಾರ್ಟ್ ಆಫ್ ಅ ಬ್ರಷ್. ಸೊ ನೋಸ್ ಕಾಂಟೋರ್ ಮಾಡೋದ್ರಿಂದ ನಿಮ್ಮ ಹೈಲೈಟಿಂಗ್ ನೀಟಾಗಿ ಕಾಣುತ್ತೆ ಆ್ಯಂಡ್ ನಿಮ್ಮ ನೋಸ್ ಇನ್ನೂ ಸ್ವಲ್ಪ ಪ್ರಿಸೈಸಾಗಿ ಕಾಣುತ್ತೆ. ಆಲ್ವೇಸ್ ಯೂಸ್ ಅ ಸ್ಪಂಜ್ ಆಫ್ಟರ್ ಅಪ್ಲೈಯಿಂಗ್, ಬಿಕಾಸ್ ಇಟ್ ವಿಲ್ ಬ್ಲೆಂಡ್ ಯುವರ್ ಮೇಕಪ್ ಇನ್ ಟು ಯುವರ್ ಫೇಸ್ ಆ್ಯಂಡ್ ಲುಕ್ಸ್ ಈವನ್. ಸೊ ನಾನಿಲ್ಲಿ ಕಾಂಟೋರಿಂಗ್ ನೋಸ್ ಮತ್ತು ಐಬ್ರೌಸಿಂದ ಕನೆಕ್ಟ್ ಮಾಡ್ತಿದ್ದೀನಿ ಟು ಗಿವ್ ದಟ್ ಈವನ್ ಲುಕ್. ಸೊ ಐ ಆಮ್ ಯೂಸಿಂಗ್ ಸೇಮ್ ಕಾಂಟೋರಿಂಗ್ ಕಲರ್ ಆ್ಯಂಡ್ ಕಾಂಟೋರಿಂಗ್ ಮೈ ಫೇಸ್ ವಿತ್ ಎನ್ ಆ್ಯಂಗ್ಯುಲರ್ ಕಾಂಟೋರಿಂಗ್ ಬ್ರಷ್. ಸೊ ನಂತರ ರೌಂಡ್ ಫೇಸ್ ಇರೋರು ಕಾಂಟೋರ್ ಮಾಡೋದ್ರಿಂದ ಇಟ್ ವಿಲ್ ಗಿವ್ ಯು ಆ್ಯನ್ ಎನ್ಹ್ಯಾನ್ಸ್ಡ್ ಫೇಸ್ ಸ್ಟ್ರಕ್ಚರ್ಸ್. ಸೊ ರೌಂಡ್ ಫೇಸ್ ಇರೋರು ಕಾಂಟೋರಿಂಗ್ ಕಲ್ತ್ಕೊಳ್ಳಿ, ಬಿಕಾಸ್ ದ್ಯಾಟ್ ವಿಲ್ ಮೇಕ್ ಯುವರ್ ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ದಿಸ್ ಇಸ್ ದ ರೈಟ್ ವೇ ಟು ಓಪನ್ ಯುವರ್ ಮಸ್ಕಾರ. ಏರ್ ಫಿಲ್ ಮಾಡಿ ತೆಗೆಯೋದ್ರಿಂದ ಮಸ್ಕರ ಬೇಗ ಡ್ರೈ ಆಗುತ್ತೆ, ಬೇಗ ಹಾಳಾಗುತ್ತೆ. ಆ್ಯಂಡ್ ಆಲ್ವೇಸ್ ರಿಮೂವ್ ಯುವರ್ ಎಕ್ಸಸ್ ಪ್ರಾಡಕ್ಟ್. ಆ್ಯಂಡ್ ನಾನಿಲ್ಲಿ ಅಪ್ಪರ್ ಲ್ಯಾಶ್ ಮತ್ತು ಲೋವರ್ ಲ್ಯಾಶ್ ಎರಡಕ್ಕೂ ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಯೂಸ್ ಫಾಲ್ಸೀಸ್, ಗೋ ಫಾರ್ ಇಟ್. ಬಟ್ ನಾನಿಲ್ಲಿ ಆದಷ್ಟು ಸಾಫ್ಟ್ ಗ್ಲ್ಯಾಮ್ ಆಗಿ ಕಾಣಬೇಕು ಅಂದ್ಬಿಟ್ಟು ಐ ಆಮ್ ಜಸ್ಟ್ ಗೋಯಿಂಗ್ ಫಾರ್ ಮಸ್ಕಾರ. ಐ ಆಮ್ ನಾಟ್ ಅ ಲ್ಯಾಶೀಸ್ ಪರ್ಸನ್, ಗೈಸ್. ಸೊ ನಾನಿಲ್ಲಿ 2 ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಬೈ ಲ್ಯಾಕ್ಮೆ ಅಬ್ಸಲ್ಯೂಟ್ ಆ್ಯಂಡ್ ದಿಸ್ ಇಸ್ ಬೈ ಮ್ಯಾಕ್. ಐ ಆಮ್ ಸಾರಿ, ನನಗೆ ಎರಡ್ರದ್ದು ಶೇಡ್ಸ್ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ಐ ಬಾಟ್. ಸೊ ಇದು ಅ ವೆರಿ ನ್ಯೂಡ್ ಶೇಡ್. ಯು ಕ್ಯಾನ್ ಯೂಸ್ ಎನಿ ನ್ಯೂಡ್ ಶೇಡ್, ಬಿಕಾಸ್ you can also use red lipstick, because I wanted this to be a soft glam. I'm going for a nude shade. And ಇನ್ನೊಂದು ಹ್ಯಾಕ್ ಏನಪ್ಪ ಅಂದರೆ, ಐ ಆಮ್ ಯೂಸಿಂಗ್ ದಿಸ್ ಸಾಫ್ಟ್ ಪಿಂಕಿಶ್ ಶೇಡ್ ಫಾರ್ ಮೈ ಬ್ಲಷ್. ಸೊ ಐ ಆಲ್ವೇಸ್ ಲೈಕ್ ಯೂಸಿಂಗ್ ಲಿಪ್ಸ್ಟಿಕ್ಸ್ ಫಾರ್ ಮೈ ಬ್ಲಷ್. ಸೊ ಇದು ಒಂದು ಹ್ಯಾಕ್. ಇಫ್ ಯು ಡೋಂಟ್ ಹ್ಯಾವ್ ಬ್ಲಷ್ ಆ್ಯಂಡ್ ಎನಿಥಿಂಗ್ ಎಲ್ಸ್, ಗೋ ಫಾರ್ ಯುವರ್ ಲಿಪ್ಸ್ಟಿಕ್. ಸೊ ನಾನಿಲ್ಲಿ ನೋಸ್ ಮತ್ತು ಚಿನ್ಗೆ ಕೂಡ ಅಪ್ಲೈ ಮಾಡ್ತಿದ್ದೀನಿ, ಬಿಕಾಸ್ ಐ ಲೈಕ್ ಕನೆಕ್ಟಿಂಗ್ ಮೈ ಬ್ಲಷ್ ಟು ಮೈ ನೋಸ್.
ಸೊ ಐ ಕಾಂಟೋರ್ ಮೈ ಫೇಸ್ ಅಗೇನ್ ಬಿಕಾಸ್ ಬ್ಲಷ್ ಹಾಕೋದ್ರಿಂದ ನಿಮ್ಮ ಫೇಸ್ ಇನ್ನೂ ಸ್ವಲ್ಪ ರೌಂಡಾಗಿ ಕಾಣೋಕ್ಕೆ ಶುರು ಮಾಡುತ್ತೆ. ಸೊ ಬ್ಲಷ್ ಮತ್ತು ಆಲ್ರೆಡಿ ಮಾಡಿದ ಕಾಂಟೋರಿಂಗ್ನ ನಾನು ಎರಡನ್ನೂ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ತಿರ್ಗಾ ಕಾಂಟೋರಿಂಗ್ ಮಾಡ್ತಿದ್ದೀನಿ. ಸೊ ಐ ಆಮ್ ಕನೆಕ್ಟಿಂಗ್ ಬೋತ್ ಆಫ್ ದ್ಯಾಮ್. So I'll link my Instagram handle down below. Don't forget to check out my Instagram because you'll get a pretty content over there as well. Tada, your simple glam makeup look is ready. So try ಮಾಡಿ. ನೀವು ಟ್ರೈ ಮಾಡಿದ್ರೆ ಪ್ಲೀಸ್ ಟು ಟ್ಯಾಗ್ ಮೀ ಆನ್ ಮೈ ಇನ್ಸ್ಟಾಗ್ರಾಮ್. ನಾನು ಅದನ್ನು ರೀಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ಸಾಫ್ಟ್ ಗ್ಲ್ಯಾಮ್ ಟ್ಯುಟೋರಿಯಲ್. ಸೊ ಇನ್ನೂ ಅ ಬಂಚ್ ಆಫ್ ವೀಡಿಯೋಸ್ ಪ್ಲ್ಯಾನ್ ಮಾಡಿದ್ದೀನಿ ಟು ಗೆಟ್ ಫಾರ್ ಯು ಗೈಸ್. ಸೊ ಇಫ್ you liked it, make sure you like, comment, subscribe to my YouTube channel, and also share this makeup with all your girlfriends out there. Until next time, stay tuned, take care, bye bye, be safe, and lots of love by my side to you guys.